ನಾನು ಎಲ್ಲಿ ಹೋಗತ್ಲೆ ಚಾವೆಲ್ಲ ಕುದ್ದು ಮೆಹಂದಿ ಆಗೈತಿ ಅನ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿದ್ರೆ ಮೆಹಂದಿನ ಆತಿತ್ತು ಬಿಡು. ಯಾಕ ಜಲ್ದಿ ಹೋದೆ, ಇನ್ನು ಈಗ ಕುದಿಯಕತ್ತಿತ್ತು. ಸ್ವಲ್ಪ ಜಲ್ದಿ ಹೋದಕ್ಕ ಬೇಷ್ ಹಾಕ್ಬಿಡ ಇವ. ಕೂತ್ಕೊಂಡು ತಣ್ಣಗೆ ಚಹಾ ಕುಡಿದ್ರಾಯ್ತು. ಇಂಥ ರಣ ಬಿಸಿಲಾಗ ಚಹಾ ಕುಡಿಯೋದು ಬಿಡ್ಬೇಕಂತ ಆದ್ರೆ ಮೊದ್ಲಿಂದನೂ ಚಟ. ಒಂದಿನಕ್ಕೆ 4 ಸರಿ ಕುಡ್ಲಿಕ್ಕಂದ್ರೆ ನಡೀದೇ ಇಲ್ಲ. ನಾಳೆ ಬೆಳಗ್ಗೆ ಒಂದ್ಸಲ ಕುಡ್ದೀನಿ, ಈಗ ಒಂದ್ಸರಿ ಕುಡಿದ್ರಾಯ್ತು. ಇಷ್ಟು ದಿನ 4 ಒಪ್ಪತ್ತು ಕುಡಿತಿದ್ದೆ, ಈಗಂತೂ ಬ್ಯಾಸಿಗೆ ಇರೋಕೆ ಹೆಂಗನ ಬಿಡ್ಬೇಕು. ಇನ್ಮೇಲಿಂದ 4 ಒಪ್ಪತ್ತು ಕುಡಿತಿದ್ದೆ, ಇನ್ಮೇಲಿಂದ 3 ಒಪ್ಪತ್ತನ ಕುಡಿಯೋದು ಮಾಡ್ಬೇಕು. ಬಿಸಿಲು ಜಾಸ್ತಿ ಐತಿ, ಚಹಾ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿದ್ರಾಯ್ತು. ಇದೇನಾ ಅವಾಗ್ಲಿಂದ ನಮ್ಮನೆನ ನೋಡ್ಕೊಂಡು ನಿಂತೈತಿ. ಏನಾದ್ರೂ ಮಾತಾಡ್ಬೇಕಿಲ್ಲ, ಏನು ಮಾತಾಡ್ಲಾರ್ದ ಗುರ್ರು ಗುಟ್ಕೊಂಡು ಅವಾಗ್ಲಿಂದನೂ ಇಲ್ಲೇ ನೋಡಕತ್ತೈತಿ. ಅವಾಗ ನಮ್ಮ ಸೊಸೆನ ಆ ಮಲ್ಲವ್ ನೋಡಕತ್ತಿತ್ತು, ಈಗ ನನ್ನ ನೋಡ್ಕೊಂಡು ನಿಂತೈತಲ್ಲ. ಏನಾದ್ರೂ ಮಾತಾಡ್ಸ್ಬೇಕಿಲ್ಲ, ಹೆಂಗ್ ನೋಡ್ತೈತಿ ನೋಡಕ್ ನಿಂತ್ಕೊಂಡು. ಇರು ನಾನು ಮಾತಾಡಿಸ್ತೀನಿ. ಏನ ಗೌರವ, ಅವಾಗ್ಲಿಂದನ ಈ ಕಡೆ ನೋಡ್ಕೊಂಡು ನಿಂತಿಯಲ್ಲ, ಯಾಕ? ಏನು ಕರೆಂಟ್ ಶಾಕ್ ಹೊಡೆದಂಗೆ ನಿಂತು ಬಿಟ್ಟಿಯಲ್ಲ? ಆ ಕಡೆ ಒಳ್ಳವಳ್ಳಿ ಈ ಕಡೆ ಒಳ್ಳವಳ್ಳಿ, ಏನು ಕರೆಂಟ್ ಹೊಡೆದ್ಬಿಟ್ಟತ್ತೆ ಏನು? ಏನು ಮಾಡಕತ್ತಿ? ಗೌರವ ಅಯ್ಯೋ, ಅವಾಗ್ಲಿಂದ ಈ ಮುದಕ್ಕೆ ನನ್ನ ನೋಡ್ಕೊಂಡು ಕೂತೈತೆ ನಂಗಾರ. ನನ್ನ ಕರೆಂಟ್ ಹೊಡೆದೈತೆ ಅನ್ನೋದು ಕೇಳ್ತೈತೆ ನೋಡು. ಈಗ ಇದಕ್ಕೆ ಏನು ಹೇಳಿ? ಅಯ್ಯ ಶಂಕ್ರಮಕ್ಕ, ನನಗೆ ಯಾಕೆ ಕರೆಂಟ್ ಹಿಡ್ತೈತಿ? ನನಗೆ ಕರೆಂಟೇನು ಹಿಡಿದಿಲ್ಲ, ಏನೂ ಹಿಡಿದಿಲ್ಲ. ನಾನು ಹಂಗೆ ಹೊರಗೆ ಬಂದೆಲ್ಲ, ನಿನ್ನ ಸಸಿ ಹಂಗೆ ಮಲ್ಲಮ್ಮ ಎಲ್ಲಿ ಹೊಂಟ್ರಲ್ಲ, ಹಂಗೆ ನೋಡ್ಕೊಂತ ಇಲ್ಲೇ ನಿಂತಿದ್ದೆ. ನನಗೆ ಯಾಕೆ ಶಾಕ್ ಹೊಡಿತೈತಿ? ಅಯ್ಯೋ, ನನಗೇನು ಗೊತ್ತಾಯ? ಅವಾಗ್ಲಿಂದ ಒಂದೀಟು ಮಿಸ್ಗಾಡ್ಲಾರ್ದ ನಿಂತಿದ್ದೆಲ್ಲ, ಅಕ್ಕ ಕರೆಂಟ್ ಏನು ಹೊಡೆದೈತೇನಂತಂದು ಕೇಳಿದೆ. ಬಾ ಕೆಲಸ ಎಲ್ಲ ಆತನ, ಬಾ ನಮ್ಮ ಸಸಿ ಮಲ್ಲಮ್ಮ ಮಾರ್ಕೆಟ್ಗೆ ಹೋಗ್ಯಾರ, ಎಲ್ಲ ಕೆಲಸ ಆದ್ರೆ ಬಾ ಕೂಡು, ಬಾ ತಣ್ಣಗೆ ನನ್ನ ಸಸಿ ಚಹಾ ಮಾಡ್ಲ, ಬಾ ಕೊಡ್ತೀನಿ ಕುಡಿಯುವಂತೀವ. ಇಲ್ಲ ಶಂಕ್ರಮಕ್ಕ, ನಾನು ಈಗ ಊಟ ಮಾಡಿ ಚಹಾ ಕುಡ್ದ ಈಗ ತಾನೇ ಹೊರಗೆ ಬಂದೀನಿ. ಇದನ್ನು ತಗೋಕ್ಕ, ನೀವು ಕುಡೀರಿ. ಹಾಗಾದ್ರೆ ನಿಮ್ಮ ಸಸಿ ಮಾರ್ಕೆಟಿಗೆ ಹೋದ್ರ? ಹಾಗಾದ್ರೆ ಬಾರ ಶಂಕರವ್ವ, ಸಾಯಂಕಾಲ ಹೋಗಕ್ಕೆ ಬಿಸಿಲು ಇರ್ತೈತಲ್ಲ, ಅದಕ್ಕೆ ಈಗಲೂ ಹೋದ್ರೆ ಫ್ರೆಶ್ ವೆಜಿಟೇಬಲ್ಸ್ ಕೂಡ ಸಿಗ್ತಾವಲ್ಲ, ಅದಕ್ಕೆ ಬೆಳಗ್ಗೆ ನಾವು ಹೋದ್ರವ. ಈಗ ಹೋದ್ರು ನೀನು ಹೋಗಲ್ಲ ಮಾರ್ಕೆಟ್ಗೆ? ಏನಾದರೂ ಕಾಯಿಗಡ್ಡೆ ತರಕಾರಿ ಏನು ತರಲ್ವಾ ನೀನು? ಇಲ್ಲ ಬಾರ ಅಕ್ಕ, ನಮ್ಮ ಮನೆಗೂ ತರಕಾರಿ ಎಲ್ಲ ಖಾಲಿ ಆಗ್ಯಾವ, ಮೊನ್ನೆನ ಖಾಲಿ ಆಗಿದ್ವು. ಅದಕ್ಕೆ ಇವತ್ತು ಬೇಳೆ ಸಾರು ಮಾಡಿ ನೋಡು. ನಾನು ಹೋಗ್ಬೇಕು, ಆದ್ರೆ ಇಷ್ಟು ಬೇಗ ಹೋಗಲ್ಲವೇ ನಾನು. ಇಷ್ಟು ಬೇಗ ಹೋದ್ರೆ ನಮ್ಮ ಮನ್ಯಾಗ ಇಷ್ಟು ಬಡನೆ ಎಲ್ಲಿ ಹೊಂಟಿ ಮಾರ್ಕೆಟಿಗೆ ಬೇಕಾದ್ರೆ ಸಾಯಂಕಾಲ ಹೋಗುವಂತಿ, ಇಷ್ಟು ಬೇಗ ಹೋಗಿ ಅಲ್ಲಿ ಏನು ಮಾಡ್ತೀಯ ಅಂತ ಬೈತಾರ. ಅದಕ್ಕೆ ಸಾಯಂಕಾಲ ಹೋಗ್ತೀನಿ ನೋಡಕ್ಕ. ಹೌದೇನು, ಇವರು ಬಿಸಿಲಿಗೆ ತಡ್ಕೊಳೋರು ಅಲ್ಲಲ್ಲ, ಅದಕ್ಕೆ ಇವರು ಈಗ ಹೋಗ್ಬಿಟ್ರು. ಹಂಗಾರೆ ನೀನು ಸಾಯಂಕಾಲ ಹೋಗ್ತೇನು? ಸಾಯಂಕಾಲ ಹೋಗಿದ್ರೆ ಸಾಯಂಕಾಲ ತಾನೇ ಏನು ಮಾಡ್ತಿ? ಬಾ ಕೂಡು, ಬಾ ಮಾತಾಡೋಣ. ಸರಿ ಅಕ್ಕ. ಸ್ವಲ್ಪ ಚಹಾ ಕುಡಿತೀಯೇನು? ಹಾಕೊಂಬರ್ಲಾ? ಬೇಡ ಬಿಡಕ್ಕ, ಈ ತಾನೇ ಕುಡಿದು ಬಂದಿದ್ದೀನಿ. ನೀವು ಕುಡೀರಿ, ನಾನು ಈಗ ಕುಡ್ದೀನಿ. ಸಾಗಲಿ ತಗೊಳ್ಳಿ ಅಕ್ಕ. ಹೌದೇನೋ, ಹಂಗಾರೆ ಇವಾಗ ಕುಡಿದು ಬಂದೀಯಾ? ನಾನು ಬೆಳಗ್ಗೆ ಕುಡ್ದಿದ್ದ, ಆದ್ರೆ ನನಗೆ ಚಾವಿನ ಚಟ ಭಾಳ ಐತೆ ನೋಡ್ದವ್ರವ. ನನಗೆ ಒಂದಿನಕ್ಕೆ 4 ಸರಿ ಕುಡಿತಿದ್ದೆ, ಈಗ ಬಿಸಿಲಿರೋಕೆ 3 ಒಪ್ಪತ್ತನ ಕುಡಿಬೇಕಂತಂದು ಈಗ ಅಲ್ಲೇ ಇದು 2ನೇ ಸರಿ ನೋಡು. ಈಗ ಈ ಕುಡ್ದಕ್ಕೆ ಒಮ್ಮೆಕ ಸಾಯಂಕಾಲ ಕುಡಿತೀನವ. ಇಂಥ ಬಿಸಿಲಾಗ ಚಹಾ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ, ಅದಕ್ಕೆ ಇವಾಗ ಕುಡ್ದಕ್ಕೆ ಒಮ್ಮೆಕ ಸಾಯಂಕಾಲ ಕುಡಿಬೇಕಂತಂದು ಡಿಸೈಡ್ ಮಾಡಿಬಿಟ್ಟಿನಿ ನೋಡವ. ಹೌದೇನಕ್ಕ? ಬೇಷದ್ ಬಿಡಕ್ಕ, ಇಂಥ ಬಿಸಿಲಾಗ ಚಹಾ ಕುಡಿಯೋದು ಬೇಷಲ್ಲ ಬಿಡು. ಅದ್ರಾಗ ನಿಮ್ಗೂ ವಯಸ್ಸಾಯ್ತು, ಭಾಳ ಚಹಾ ಕುಡಿಬೇಡ್ರಕ್ಕ. 1 ಒಪ್ಪತ್ತಲ್ಲ 2 ಒಪ್ಪತ್ತಲ್ಲ ಅಷ್ಟ ಕುಡಿರಕ್ಕ, 3 ಒಪ್ಪತ್ತೂ ಬೇಡ. ನೀನು ಹೇಳೋದು ಕರೆನ ಐತೆ ಬಿಡುಗರವ, ಆದ್ರೆ ಬಿಡ್ಬೇಕಂತ ನನ್ನ ಕೈಲೂ ಆಗಬಲ್ತು. ಅದಕ್ಕೆ 4 ಒಪ್ಪತ್ತು ಕುಡಿಯಕ್ಕೆ 3 ಒಪ್ಪತ್ತು ಕುಡಿಬೇಕಂತಂದು ಮಾಡೀನಿ. ಹಂಗೆ ಇನ್ನೊಂದು ವಾರ 3 ಒಪ್ಪತ್ತು ಕುಡಿತೀನಿ, ಆಮೇಲೆ 2 ಒಪ್ಪತ್ತು ಕುಡಿತೀನಿ, ಆಮೇಲೆ ಇನ್ನೊಂದು ವಾರ ಬಿಟ್ಟು 1 ಒಪ್ಪತ್ತು ಮಾಡಿಬಿಡ್ತಾಯಿವ. ಇಂಥ ಬಿಸಿಲಾಗ ಕುಡಿಬಾರ್ದ್ರು. ನೀನು ಹೇಳೋದು ಕರೆ ಐತಿ, ಆದ್ರೆ ಒಮ್ಮೆಕ ಬಿಡೋಕೆ ನನ್ನಿಂದನೂ ಆಗಲ್ಲ. ಅಕ್ಕ 3 ಒಪ್ಪತ್ತು ಕುಡಿತೀನಿ ಇವಾಗ. ಸರಿ ಅಕ್ಕ, ಒಮ್ಮೆಕೂ ಬಿಡೋಕ್ಕಾಗಲ್ಲ. ಹಂಗಾರ ಈಗ 3 ಒಪ್ಪತ್ತು ಮಾಡಿರೇನ? ಹಂಗಾರ ಇನ್ನೊಂದು ವಾರ ಬಿಟ್ಟು 2 ಒಪ್ಪತ್ತು ಹಂಗೆ ಮಾಡಿ ಚಹಾ ಕುಡಿಯೋದು ಬಿಟ್ಬಿಡ್ರಿ ಅಕ್ಕ. ಹ್ಞೂ ಗೌರವ, ನಾನು ಹಂಗೆ ಮಾಡೋಕ್ಕಂತ ಮಾಡಿದ್ದೀನಿ. ಇದಾ ಸರಿಯಾದ ಸಮಯ. ಆ ಲಕ್ಷ್ಮಿ ಬಗ್ಗೆ ಈಕಿಗೆ ಎಲ್ಲ ಚಾಡಿ ಎಲ್ಲ ಹೇಳಿ ಹೋಗಕ್ಕೆ. ಮತ್ತೆ ಅವ್ರು ಬಂದ್ರೆ ಮತ್ತೆ ನನಗೆ ಹೇಳೋಕ್ಕಾಗಲ್ಲ. ಈಗ ಏನಾದರೂ ಹೇಳಿ ಆ ಲಕ್ಷ್ಮಿ ಮೇಲೆ ಈಕಿಗೆ ಕೋಪ ಬರೋಂಗೆ ಮಾಡ್ಬೇಕು. ಅಯ್ಯೋ ನಿನ್ನ, ಮತ್ತೆ ಈಕೆ ಗೌರವ ಏನೋ ಮತ್ತೆ ಕರೆಕ್ಟ್ ಹೊಡೆದು ಕಾಗಿ ಥರ ಕೂತ್ಬಿಟ್ಲಲ್ಲ, ಏನು ಮಿಸ್ಕಡ ಒಳ್ಳು, ಮತ್ತೇನಂತ?
ಗೌರವ ಗೌರವ ಅಕ್ಕ ಏನು ಅಂದಂಗಾಯ್ತು. ಅಯ್ಯೋ ನಾನೇನಲ್ಲಿ ಮತ್ತೇನು ಯೋಚನೆ ಮಾಡೋಕೈತಿ, ಮತ್ತೆ ಕರೆಂಟ್ ಹೊಡೆದ ಥರನೇ ಕುಂತ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಏನೂ ಇಲ್ಲ ಅಕ್ಕ, ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ನೆ ಅಷ್ಟೇ. ಏನು ನಿನ್ನೆ ನಡೆದ ಘಟನೆ ಬಗ್ಗೆ ಯೋಚನೆ ಮಾಡಕತ್ತಿದ್ದೆ? ನಿನ್ನೆ ರಾತ್ರಿ ಏನಾಯ್ತು? ನಾನು ಹೊರಗಡೆ ಇದ್ದೆ, ಏನಾಯ್ತು ನನಗಂತೂ ಏನು ಗೊತ್ತಿಲ್ಲ. ಅಂಥದ್ದೇನಾಯ್ತು ಅಂಥ ಪರಿ ನೀನು ಕುತ್ಕೊಂಡು ಯೋಚನೆ ಮಾಡೋಷ್ಟು? ಅಯ್ಯೋ ಅಕ್ಕ, ಹಾಗಾದ್ರೆ ನಿನಗೆ ನಿನ್ನೆ ಏನಾಯ್ತು ಅಂಬೋದು ನಿಮಗೆ ಗೊತ್ತಿಲ್ಲ ಅನ್ನೋ ಹಂಗಾರ. ಅಂಥ ದೊಡ್ಡ ಕಬಾಟ ಆಯಿತು, ನಿಮಗೇನು ಗೊತ್ತಿಲ್ಲ ಅಕ್ಕ? ಗೊತ್ತಿರುತ್ತಾ? ನೀವು ಹೇಳಲ್ಲ ಅನಿಸುತ್ತಾ ಬಿಡಕ್ಕ. ಅಂಥ ಪರಿಸ್ಥಿತಿ ಆಗಿತ್ತು ಊರಲ್ಲೆಲ್ಲ, ನಿಮಗೆ ಗೊತ್ತಿಲ್ಲಾರಂಗಿರುತ್ತಲ್ಲ ಅದು. ನೀವು ಹೇಳಾರ್ದ ಮುಚ್ಚಿಟ್ಕೊಳಕತ್ತೀರ ಅಷ್ಟೇ. ಅಯ್ಯೋ ಗೌರವ, ನೀನು ಅದ್ರ ಬಗ್ಗೆ ಹೇಳಕತ್ತಿ, ನೀನು ಏನು ಹೇಳಕತ್ತಿ ಅಂತದ ಅರ್ಥ ಆಗೋತ್ತು. ಅಂಥದ್ದು ಏನಾಯ್ತು ನಿನ್ನೆ? ನನಗೇನು ಗೊತ್ತಿಲ್ಲ. ನಿನಗೇನು ಗೊತ್ತೈತಿ? ನೀನಾದ್ರೆ ಹೇಳು, ನನಗಂತೂ ಏನು ಗೊತ್ತಿಲ್ಲಪ್ಪ. ನಾನು ಇಲ್ಲೇ ಕುಂತೀನಂದ್ರೆ ಏನಾಗಿತ್ತು ಏನೋ ಎಂತ ಗೊತ್ತಿಲ್ಲ. ಅಂಥದ್ದು ಏನಾಯಿತು ನೀನೇ ಹೇಳು, ನನಗೇನು ಗೊತ್ತಿಲ್ಲ. ಅಯ್ಯೋ ಅಕ್ಕ, ಹಾಗಾದ್ರೆ ನಿಜವಾಗ್ಲೂ ನಿಮಗೆ ನಿನ್ನೆ ಏನಾಗೈತೆ ಅಂಬೋದು ಗೊತ್ತಿಲ್ವಾ? ಅಯ್ಯೋ ಇಲ್ಲ ಗೌರವ, ಏನಾಯಿತು ಹೇಳು. ಅಯ್ಯೋ ಅದು ಅಕ್ಕ, ಈಗ ಬಂದಿದ್ಲಲ್ಲ ನಿಮ್ಮ ಸೊಸಿನ ಕರ್ಕೊಂಡು ಹೋಗಕ್ಕ, ನಿಮ್ಮ ಸೊಸಿ ಫ್ರೆಂಡ್ ಮಲ್ಲವ್ವ, ಆಕೆ ಮನ್ಯಾಗ ನಿನ್ನೆ ದೊಡ್ಡ ರಾದಂತನ ಆಗೋತಕ್ಕ. ನಿನಗೂ ಗೊತ್ತಿಲ್ವಾ? ಏನು ಹೇಳಕೈತಿ? ನನ್ನ ಸೊಸಿ ಫ್ರೆಂಡ್ ಆಕಿ ಮಲ್ಲವ್ವ ಹೋದ್ಲಲ್ಲ ಅವ್ರ ಮನ್ಯಾಗ ಅಂಥದ್ದು ಏನಾಯ್ತಾ ನಿನ್ನೆ? ನಾನು ಇಲ್ಲೇ ಇದ್ನಲ್ಲ, ಇಲ್ಲೇ ಐತೆ ಅವ್ರ ಮನೆ ಪಕ್ಕದಾನ ಐತೆ ನಮ್ಮ ಮನೆ. ಅವ್ರ ಮನೆಗೆ ಆಗಿದ್ದು ಏನು ಗೊತ್ತಿಲ್ಲ ನನಗೆ. ಏನಾಗಿತ್ತು ಅಂಥದ್ದು? ಅಯ್ಯೋ ಅಕ್ಕ, ಹಾಗಾದ್ರೆ ಅವ್ರ ಮನೆಗೆ ನಿನ್ನೆ ಏನಾಗಿತ್ತು ಅಂಬೋದು ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ನೀವು ಯಾಕೆ ಇವತ್ತು ನಿಮ್ಮ ಸೊಸಿನ ಆಕೆ ಜೊತೆ ಕಳಿಸ್ತಿದ್ರಿ? ನಾನು ಅದನ್ನ ಯೋಚನೆ ಮಾಡ್ತಿದ್ನಿ ಅಲ್ಲಿ ನಿಂತ್ಕೊಂಡು. ಈ ಅಕ್ಕ ಯಾಕೆ ನಿನ್ನೆ ಆ ಮನೆಗೆ ಅಂಥ ಪರಿ ಆಗೈತಿ, ಆಕೆ ಜೊತೆಗೆ ಯಾಕೆ ಸೊಸಿನ ಮಾರ್ಕೆಟಿಗೆ ಕಳ್ಸೋಕತ್ತಾಳ ಅಂತಂದು ಯೋಚನೆ ಮಾಡಕತ್ತಿದ್ದೆ. ಹಾಗಾದ್ರೆ ನಿಮಗೆ ನಿನ್ನೆ ಏನಾಗೈತಿ ಗೊತ್ತಿಲ್ಲ ಅಂದಂಗಾಯ್ತು. ಹ್ಞೂ ನಗೋರಿ, ಏನಾಯ್ತು ಅಂತದ್ದು ನನಗೇನೂ ಗೊತ್ತಿಲ್ಲ. ನನ್ನ ಸೊಸಿನ ಬೇರೆ ಆಕೆ ಜೊತೆಗೆ ಕಳಿಸ್ಬಿಟ್ಟಿನಿ. ಅಂಥದ್ದು ಏನಾಯಿತು ನೀನೇ ಹೇಳು. ಅಯ್ಯೋ ಇರೋ ಅಕ್ಕ, ಎಲ್ಲ ಹೇಳ್ತೀನಿ ಹಂಗಾರ. ಅಯ್ಯೋ ಅಕ್ಕ, ನಿನ್ನೆ ಆಕಿ ಮಲ್ಲವನ ಮನ್ಯಾಗ ಆಕಿನ ಗಂಡ ಮಲ್ಲವನ ಸಿಕ್ಕಾಪಟ್ಟೆ ಬಡಿಯಕತ್ತಿದ್ರಕ್ಕ. ಮಲ್ಲವ್ವ ಚೀರಾಡೋದು ನಮ್ಮ ಮನೆಗೂ ಕೇಳಿಸಕತ್ತಿತ್ತು. ಆಮೇಲೆ ನಮ್ಮ ಮನೆಯವ್ರ ಮನೆಗೆ ಬಂದಾಗ ಕೇಳಿದ್ನೆ ನಾನು. ಅವಾಗ ಎಲ್ಲನೂ ಹೇಳಿದ್ರು. ಅವಾಗ ಗೊತ್ತಾಯ್ತು ನನಗೂ. ಹಾಗಾದ್ರೆ ನಿಮಗೂ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾದ್ರೆ ಆ ಮನೇಲಿ ಏನೇನಾಯ್ತು ಅಂತಂದು. ಅಯ್ಯ ಗೌರಿ, ಏನು ಹೇಳಕತ್ತಿ ನೀನು? ಮಲ್ಲವನ ಆಕಿನ ಗಂಡ ಬಡದ ನಿನ್ನೆ? ಅಂಥದ್ದೇನು ನನಗೆ ಗೊತ್ತಿಲ್ಲಲ್ಲ. ನನ್ನ ಸೊಸೆಗೇನೋ ಗೊತ್ತಿರ್ಬೇಕಿತ್ತಿಲ್ಲ. ಅಂಥದ್ದೇನದು ನನಗೇನು ಗೊತ್ತಿಲ್ಲ. ಹೌದು, ಮಲ್ಲವನ ಗಂಡ ಯಾಕೆ ಬಡದ ಅಂತಂದು ಗೊತ್ತಾನೆ ನಿನಗೆ? ಹ್ಞೂ ಅಕ್ಕ, ನನಗೂ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಬಂದು ಹೇಳಿದರು. ಹೌದೇನು? ಹಂಗಾದ್ರೆ ಮಲ್ಲವ ಗಂಡ ಯಾಕೆ ಬಡ್ದಂಗಾರ ನನಗೂ ಸ್ವಲ್ಪ ಹೇಳು. ಅದು ಅಕ್ಕ, ಮೊನ್ನೆ ಮಲ್ಲಮ್ಮಕ್ಕನ ಗಂಡ ಊರಿಗೆ ಹೋಗಿದ್ನಲ್ಲ 2 ದಿನ. ಅದೇನೋ ಬೀಗ್ರೂರಿಗೆ ಬುತ್ತಿ ಕೊಡ್ಬೇಕಂತಂದು. ನಿನಗೆ ಗೊತ್ತಾ ಅಕ್ಕ ಅದು ಹೋಗಿದ್ದು? ಹೌದು ಹೇಳು, ಗೊತ್ತು. ಮಲ್ಲವ್ ಹೇಳಿಲ್ಲ ನಮ್ಮ ಮನೆಯವರು ಮೊನ್ನೆ ಊರಿಗೆ ಹೋಗ್ಯಾರ್ರಿ ಅಂತಂದು ಹೇಳಕತ್ತಿದ್ಲು. ಕೇಳಿಸ್ಕೊಂಡಿನಿ ಹೇಳು. ಆದರೆ ಎದಕ್ಕೆ ಹೋಗ್ಯಾರಂತ ಗೊತ್ತಿಲ್ಲ. ಊರಿಗೆ ಹೋಗಿದ್ನ ಅಂತಂದು ಗೊತ್ತು. ಮುಂದಕ್ಕೆ ಏನಾಯ್ತು? ಅಯ್ಯೋ ಅಕ್ಕ, ಅವಾಗ ಆಕೆ ಗಂಡ ಊರಿಗೆ ಹೋದಾಗ ಆಕೆ ಏನೋ ರಾತ್ರಿ ಒಬ್ಬನ ಗಂಡಸನ ಮನೆ ಕರೆಸಿದ್ಲಂತೆ. ಅಯ್ಯೋ ಗೌರಿ, ಏನು ಹೇಳ್ತಾ ಇದೆಯಾ ನೀನು ಹೇಳ್ತಾ ಇರೋದು ನಿಜನಾ? ಹ್ಞೂನಕ್ಕ, ನಾನು ಹೇಳ್ತಾ ಇರೋದು ನಿಜಾನೇ. ರಾತ್ರಿ ಕರ್ಸ್ಕೊಂಡಿದ್ಲಂತೆ ಅವರು. ಆತ ಬಂದು ಆಕೆ ಮನೆಗೆ ಹೋಗೋದು. ಆಕಿನ ಗಂಡನ ಫ್ರೆಂಡ್ ಅದನಲ್ಲ ಯಾರ ಸಿದ್ದಪ್ಪ, ಆತ ನೋಡಿಬಿಟ್ಟಾನ. ಆಮೇಲೆ ಆಕೆ ಗಂಡ ಊರ್ಲಿಂದ ಬಂದಾಗ ಆತ ಎಲ್ಲನೂ ಹೇಳಿಬಿಟ್ಟಾನ. ಅದಕ್ಕೆ ನಿನ್ನ ರಾತ್ರಿ ಬಂದಮೇಲೆ ಅವ್ರ ಮನೇಲಿ ತುಂಬಾ ಜಗಳ ಆಗ್ತಿತ್ತು ಅಕ್ಕ. ನೀವು ಒಳಗಡೆ ಇದ್ರಿ, ನಾನು ಅವಾಗ ಹೊರಗೆ ಬಂದಿದ್ದೆ, ಎಲ್ಲ ಕೇಳಿಸ್ಕೊಂಡೆ ನಾನು. ಅಯ್ಯೋ ಹೌದೇನೆ, ನೀನು ಹೇಳ್ತಾ ಇರೋದು ನಿಜನಾ? ಆ ಮಲ್ಲವ್ವ ಈ ಥರ ಎಲ್ಲ ಮಾಡಿದಾಳ ಹಾಗಾದ್ರೆ? ಅಯ್ಯೋ ಹ್ಞೂ ಅಕ್ಕ, ನನಗೂ ಮೊದಲಿಂದನೂ ಡೌಟ್ ಇತ್ತು. ಯಾಕಂದ್ರೆ ಮಧ್ಯಾಹ್ನ ಓಣಿಲಿ ಯಾರು ಇರ್ಲಾರಾಗ ಆಕಿ ಅವ್ರ ಮನೆ ಮುಂದೆ ಬೇರೆ ಗಂಡಸಿನ ಚಪ್ಪಲಿ ನಾನು ನೋಡಿದ್ದೆ. ಅದರಲ್ಲೂ ನಿಮ್ಮ ಸೊಸಿನೂ ಆಕಿ ಜೊತೆನ ಭಾಳ ಇರೋದು ನಾನು ನೋಡಿದ್ನಲ್ಲ. ಮತ್ತೆ ನಿಮಗೆ ಹೇಳಿದ್ರೆ ನೀವು ನಿಮ್ಮ ಸೊಸಿನ ಎಲ್ಲಿ ಬೈತೀರಾ ಅಂತಂದು ನಾನು ನಿಮಗೇನು ಹೇಳಲಿಲ್ಲ.
ಅಯ್ಯೋ ಹೌದೇನೆ, ಇಷ್ಟೆಲ್ಲ ಆಗಿದೆ ನಾಗಾದ್ರೆ ಓಣಿಲಿ. ನನಗೆ ಗೊತ್ತಿರಲಿಲ್ಲವ. ನನಗೆ ಮೊದಲೇ ಗೊತ್ತಿದ್ರ ಆ ಮಲ್ಲನ ಜೊತೆಗೆ ನನ್ನ ಸೊಸೆನ ಮಾರ್ಕೆಟ್ಗೆ ಕಳಿಸ್ತಿರ್ಲಿಲ್ಲಲ್ಲೇ. ನೀನು ನೋಡಿದ್ರೆ ಈಗ ಹೇಳಕತ್ತೀಯ, ಇವ್ರು ನೋಡಿದ್ರ ಅಲ್ಲೇ ಮಾರ್ಕೆಟ್ಗೆ ಹೋಗ್ಯಾರ ಅನ್ಸುತ್ತಾ. ದಾರಲ್ಲಿ ಯಾರಾದರೂ ಇಬ್ಬರು ನೋಡಿದ್ರ ನನ್ನ ಸೊಸೆನು ಏನಾದರೂ ಕೆಟ್ಟದಾಗಿ ಮಾತಾಡ್ಕೊಂತಾರೆ ಮಂದಿ. ಅಯ್ಯೋ ನೀನು ನೋಡಿದ್ರೆ ಈಗ ಹೇಳಿದೆಯಲ್ಲೇ, ನನಗೆ ಮೊದಲೇ ಹೇಳಿದ್ರ ಆಕೆ ಜೊತೆಗೆ ನನ್ನ ಸೊಸೆನ ಮಾರ್ಕೆಟ್ಗೆ ಕಳಿಸ್ತಿರ್ಲಿಲ್ಲ ನಾನು. ಅಯ್ಯೋ ಹೌದೇನಕ್ಕ, ಅದಕ್ಕೆ ನಾನು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಕತ್ತಿದ್ನೆ, ಈ ಮಲ್ಲಮ್ಮನ ಜೊತೆಗೆ ಸಸಿ ನದಿ ಕಳ್ಸಕತ್ತಾರೆ ಏನು ಯಾಕನಾರ ಅನ್ಕೊಂಡು. ನಿಮ್ಗಿದೆಲ್ಲ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಕಳಿಸಿರಲ್ಲ ಅಕ್ಕ ಹಾಗಾದ್ರೆ. ಹ್ಞೂನಾಗವ್ರಿ, ಇಂತಿಷ್ಟೆಲ್ಲ ಗೊತ್ತಿದ್ರ ನಾನು ಯಾಕೆ ಆಕೆ ಜೊತೆ ಕಳಿಸ್ತಿದ್ದೆ. ನನ್ನ ಸೊಸೆನ ಕಳಿಸ್ತೇ ಇರಲಿಲ್ಲ. ಇಲ್ಲಾಂದ್ರೆ ನಾನು ಒಬ್ಬಕ್ಕೆ ಹೋಗಿ ತರಕಾರಿ ತರ್ತಿದ್ನೆ. ನನಗಿದೆಲ್ಲ ಗೊತ್ತಿರ್ಲಾರಕ್ಕ ಆಕೆ ಜೊತೆ ಕಳಿಸಿನೇ. ಇನ್ಮೇಲಿಂದ ನನ್ನ ಸೊಸೆನ ಆಕೆ ಜೊತೆ ಸೇರೋದನ್ನ ಕಡಿಮೆ ಮಾಡಿಸ್ನಾಗಾದ್ರೆ. ಹ್ಞೂನಕ್ಕ, ಮೇಲಿಂದ ಆಗ ಮಾಡಿ ನಿಮ್ಮ ಸೊಸೆನು ಹುಡುಗನ ಜೊತೆ ಮಾತಾಡೋದನ್ನು ನಾನು ಒಂದು ಸಾರಿ ನೋಡಿದ್ದೀನಿ ಅಕ್ಕ. ಅದಕ್ಕೆ ನಾನು ನಿಮ್ಗೆ ಯಾವತ್ತೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಮತ್ತು ಅತ್ತೆ ಸೊಸೆ ಚೆನ್ನಾಗಿದ್ದೀರಾ, ಮತ್ತು ನಾನು ಯಾಕೆ ನಿಮ್ಮಿಬ್ಬರಿಗೆ ಜಗಳ ತರಲಿ ಅಂತಂದು ನಾನು ನಿಮ್ಗೆ ಹೇಳಿಲ್ಲ ಅಕ್ಕ. ನಾನು ತುಂಬ ಸರಿ ನೋಡಿದ್ದೀನಿ ನಿಮ್ಮ ಸೊಸೆನೂ ಸಹ ಆ ಹುಡುಗನ ಜೊತೆ ಮಾತಾಡೋದನ್ನು. ಏ ಗೌರಿ, ಏನು ಹೇಳ್ತಾ ಇದ್ದೆ ನೀನು? ನನ್ನ ಸೊಸಿ ಆ ಹುಡುಗನ ಜೊತೆ ಮಾತಾಡೋದನ್ನು ನೀನು ನೋಡಿದೀಯಾ? ಏನು ಹೇಳ್ತಾ ಇದೆ? ನಿಜ ಹೇಳ್ತಿದ್ದೀಯಾ ನೀನು? ಅಯ್ಯೋ ಅಕ್ಕ, ನಾನು ಯಾಕೆ ನಿಮಗೆ ಸುಳ್ಳು ಹೇಳಿ? ನಿಜಾನೇ ಅಕ್ಕ, ನಾನು ಇಷ್ಟು ದಿನ ನಿಮಗೆ ಹೇಳಿರಲಿಲ್ಲ. ಆದರೆ ಇವತ್ತು ಮಲ್ಲವನ್ನ ಮಾತು ಬಂತಲ್ಲ, ಹಂಗೆ ನಿಮ್ಮ ಸೊಸೆದು ಸಹ ಹೇಳಿದೆ ನಾನು ನಿಮಗೆ. ನಿಮಗೆ ಬೇಕಿದ್ರೆ ನನ್ನ ಮೇಲೆ ಡೌಟ್ ಇದ್ರ ನಿಮ್ಮ ಫ್ರೆಂಡ್ ಅದಾಳಲ್ಲ ಈಕಿ ಗಂಗವ್ವ, ಆಕಿನ ಬೇಕಾದ್ರೂ ಕೇಳಿ. ಆಕಿನೂ 2-3 ಸಾರಿ ನೋಡಿದಾಳ ನೋಡಿ ನಿಮ್ಮ ಸೊಸೆ ಆ ಹುಡುಗನ ಜೊತೆ ಮಾತಾಡೋದನ್ನು. ಹಾಗಾದರೆ ನೀನು ಹೇಳ್ತಾ ಇರೋದು ನಿಜಾನ ಹಾಗಾದರೆ? ಹ್ಞೂನಕ್ಕ, ನಿಜವಾಗ್ಲೂ ಬೇಕಿದ್ರೆ ನನ್ನ ಗಂಡನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಎಲ್ಲನೂ ನಿಜಾನೇ ಅಕ್ಕ. ಹೌದಾ, ಇರು, ಇವತ್ತು ಬರಲಿ ಇವಳು ಮನೆಗೆ. ಐತೆ ಇವಳಿಗೆ ಮಾರಿ ಹಬ್ಬ. ನಾನು ಮಾಡಿರೋ ಪ್ಲ್ಯಾನು ವರ್ಕೌಟ್ ಆಯಿತು. ಇವತ್ತು ಬಾರೆ ಮನೆಗೆ ಲಕ್ಷ್ಮಿ. ಇಷ್ಟು ದಿನ ಹೆಂಗಿದ್ದೆ ನೀನು, ಇನ್ಮೇಲಿಂದ ಆ ಥರ ಇರುವಂತೆ. ಬಾ ಮನೆಗೆ ಬಾ. ನಿಮ್ಮ ಅತ್ತೆಗ ಈ ಫಿಟ್ಟಿಂಗ್ ಇಟ್ಟಾಯಿತು, ನೀನಂದ ಬರೋದು ಕಾಯ್ತಾ ಇದ್ದೀನಿ. ನೀ ಬಂದಮೇಲೆ ನಿಮ್ಮ ಮನೇಲಿ ಏನಾಗುತ್ತೋ ಅನ್ನೋದು ನೋಡೋದಕ್ಕೆ. ಬಾರೇ ಬಾ, ನಾನು ಫಿಟ್ಟಿಂಗ್ ಇಟ್ಟನೆ, ಕೆಲಸ ಎಲ್ಲ ಮುಗೀತು. ಸರಿ, ನಮ್ಮ ಮನೆಗೆ ಹೋಗ್ಬಿಡೋಣ ಈಗ. ಹಾಲೆ ತುಂಬ ಹೊತ್ತಾಯ್ತು. ಅವ್ರು ಮಾರ್ಕೆಟ್ಗೆ ಹೋಗಿ ಬಂದಮೇಲೆ ಮತ್ತೆ ನಾನು ಯಾಕೆ ಕಿಲ್ಕೊಂತಿರೋದು ನೋಡಿ ಮತ್ತೆ ಡೌಟ್ ಪಡ್ತಾಳ. ಈಗ ನಮ್ಮ ಮನೆಗೆ ಹೋಗ್ಬಿಟ್ರಾಯ್ತು ನಾನು. ಸರಿ ಶಂಕರಮ್ಮಕ್ಕ, ನನಗೆ ಗೊತ್ತಿರೋದನ್ನ ಎಲ್ಲ ಹೇಳಿದ್ದೀನಿ. ನನಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಕ್ಕ. ಸರಿ ಕಣವ, ಹೋಗು. ಇದನ್ನೆಲ್ಲ ಹೇಳ್ದಕ್ಕ, ನೀನು ಹೇಳ್ದಕ್ಕ ಥ್ಯಾಂಕ್ಸ್ ಅವ. ನನ್ನ ಸಸಿ ಆ ಮಲ್ಲವ ಇಂಥದ್ದು ಮಾಡಕತ್ತಾರಂತಂದು ನನಗೂ ಗೊತ್ತಿರಲಿಲ್ಲ. ಹೇಳ್ದಕ್ಕ ಥ್ಯಾಂಕ್ಸ್ ಅವ. ಅಯ್ಯೋ ಇರಲಿ ಬಿಡಿ ಅಕ್ಕ. ಕತೆ ಮುಂದುವರಿಯುವುದು.